ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಕೊನೆ ಸಂದೇಶವಾಗಿ ಒಂದು ಅದ್ಭುತವಾದ ವಿಷಯವನ್ನು ತಿಳ್ಕೊಳ್ಳೋಣ ಶಾರ್ಟ್ ಆಗಿ. ಇದು ಸ್ವರಶಾಸ್ತ್ರ ಇದೆಯಲ್ಲ, ಸ್ವರಶಾಸ್ತ್ರ ಅಂದ್ರೆ ಸ್ವರಯೋಗ ಅಂದ್ರೆ ನಮ್ಮ ಸ್ವರದ ಶಬ್ದ. ಸ್ವರ ಅಂದ್ರೆ ಯಾವುದು? ಶ್ವಾಸದ ಶಬ್ದ. ಶ್ವಾಸ ಒಳಗಡೆ ಹೋಗೋದು, ಹೊರಗಡೆ ಬರೋದು, ಅದರ ಶಬ್ದ ಏನಿದೆಯೋ ಅದನ್ನು ಸ್ವರ ಅಂತ ಕರಿತೀವಿ. ಆ ಸ್ವರ ಬಗ್ಗೆ ಶಾಸ್ತ್ರ ಯಾವುದಂದ್ರೆ ಸ್ವರಶಾಸ್ತ್ರ. ಅದ್ರ ಬಗ್ಗೆ ಯೋಗ, ಅದು ಸ್ವರ ಯೋಗ ಅಲ್ವಾ? ಸೊ ಇಂಥ ಅದ್ಭುತವಾದ ಈ ಜ್ಞಾನವನ್ನು ಈಗಾಗಲೇ ವಿಸ್ತಾರವಾಗಿ ತಿಳ್ಕೊಂಡಿದ್ವಿ ಸ್ವರ ಯೋಗ ಬಗ್ಗೆ. ಅಂದ್ರೆ ಸ್ವರ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ಲ ಗೊತ್ತು. ಶ್ವಾಸ ಎಷ್ಟು ಮುಖ್ಯ? ಒಂದು 3 ಸೆಕೆಂಡ್ ನಾವು ಮೂಗಿ ಮುಚ್ಕೊಂಡ್ರೆ, ಜಸ್ಟ್ ಯು ಕ್ಲೋಸ್ ಯುವರ್ ನೋಸ್ ಫಾರ್ ಜಸ್ಟ್ 3 ಸೆಕೆಂಡ್ಸ್, ಆ ಸ್ವರದ ಆ ಶ್ವಾಸದ ಪ್ರಾಮುಖ್ಯತೆ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಆ ಅನುಭವ ಇದೆ. ಅದಕ್ಕೋಸ್ಕರ ಆ ಸ್ವರ ಅನ್ನೋದು ಅಂದ್ರೆ ಆ ಶ್ವಾಸ ಅನ್ನೋದು ಅಷ್ಟು ಮುಖ್ಯ. ಶ್ವಾಸ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡುವಂತ, ಶ್ವಾಸ ಬಗ್ಗೆ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಜ್ಞಾನ ಕೊಡುವಂತ ಆ ಶಾಸ್ತ್ರವೇ ಸ್ವರಶಾಸ್ತ್ರ. ಆ ಯೋಗವೇ ಸ್ವರ ಯೋಗ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಇದ್ರ ಬಗ್ಗೆ ಹೆಚ್ಚೆಚ್ಚಾಗಿ ತಿಳ್ಕೋಬೇಕು. ಆದ್ರೆ ಇದ್ರ ಬಗ್ಗೆ ಅನೇಕ ಮಹಾತ್ಮಗಳು ಅವರವರ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವರಶಾಸ್ತ್ರ ಅಂದ್ರೆ ಏನು ಅಂತ ತಿಳಿಸ್ಕೊಡುವಂತ ಸಂದರ್ಭದಲ್ಲಿ ಅದರ ಸಲುವಾಗಿ ಅನೇಕ ಮಹಾತ್ಮಗಳು, ಎಷ್ಟು ಮಹಾತ್ಮಗಳಂದ್ರೆ ನನ್ನ ಹತ್ರ ಇರುವಂತ ಈ ಮಾಹಿತಿ ಪ್ರಕಾರ 150 ಮಾಸ್ಟರ್ಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವರ ಸಂದೇಶಗಳಲ್ಲಿ ಈ ವಿಷಯವನ್ನು ಮಂಡಿಸಿದ್ದಾರೆ. ಆದ್ರೆ ಇವತ್ತು ಏನೋ ಒಂದು 10-15 ಮಾಸ್ಟರ್ಸ್ ಅವ್ರು ಏನ್ ಹೇಳಿದ್ರು ಸ್ವಲ್ಪ ಅದು ಸಂಕ್ಷಿಪ್ತವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಒಂದು 2-3 ದಿವಸ ಬೇಕಿದಕ್ಕೆ. 150 ಮಾಸ್ಟರ್ಸ್ ಇದ್ರ ಬಗ್ಗೆ, ಸ್ವರಶಾಸ್ತ್ರ ಬಗ್ಗೆ ವಿಸ್ತಾರವಾಗಿ ಸವಿವರವಾಗಿ ಮಾತಾಡಿದ್ದಾರೆ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಹಾತ್ಮರು, ಒಂದು 10-15 ಮಹಾತ್ಮರು ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಮಾಸ್ಟರ್ ಹೆಲೆನಾ ಬ್ಲಾವಟ್ಸ್ಕಿ. ಬ್ಲಾವಟ್ಸ್ಕಿ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿ ಅವರ ಒಂದು ಮುಖ್ಯವಾದ ಮಾಸ್ಟರ್, ಒಂದು ಯೋಗಿ. ಅವರು ಥಿಯೋಸಫಿ ದೃಷ್ಟಿಕೋನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸ ಅಂದ್ರೆ ಪ್ರಾಣಶಕ್ತಿ ಅಂತ ಹೇಳ್ತಾರೆ, ವೈಟಲ್ ಫೋರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ, ಅವರು ಈ ಬ್ರಹ್ಮಾಂಡವನ್ನು, ಈ ಮಾನವನು ಅಂದ್ರೆ ನಾವು ಮತ್ತೆ ಬ್ರಹ್ಮಾಂಡ, ಈ ಮಧ್ಯದಲ್ಲಿ ಅನುಸಂಧಾನ ಮಾಡುವಂಥದ್ದೇ ಶ್ವಾಸ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬೊಬ್ರು ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಓಕೆ, ಅದರಲ್ಲಿರುವಂತ ಅಂತರಾರ್ಥ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕಷ್ಟೇ. ಓಕೆ, ಸೊ ಅದನ್ನು ಗಮನಿಸ್ಕೊಳ್ಳಿ. ಏನ್ ಹೇಳಿದರೆ, ಈ ಶ್ವಾಸ ಅನ್ನೋದು ಈ ಬ್ರಹ್ಮಾಂಡ ಅಂದ್ರೆ ಮ್ಯಾಕ್ರೋಕಾಸ್ಮೋ, ಮತ್ತೆ ಮಾನವ ಅಂದ್ರೆ ಮೈಕ್ರೋಕಾಸ್ಮೋ, ಈ ಮಧ್ಯದಲ್ಲಿರುವಂತ ಅನುಸಂಧಾನವೇ ಈ ಶ್ವಾಸ ಅಂತ ತಿಳಿಸ್ಕೊಟ್ಟಿದ್ದಾರೆ. ಪ್ರಾಣ ಅಂದ್ರೆ ಜೀವಶಕ್ತಿ. ಈ ಪ್ರಾಣ ಅಂದ್ರೆ ಏನಂತಂದ್ರೆ ಜೀವನ ಶಕ್ತಿ, ನಮ್ಮ ಜೀವಾತ್ಮವನ್ನು ಪರಮಾತ್ಮ ಅನುಸಂಧಾನ ಮಾಡುವಂತ ಅದ್ಭುತವಾದ ಒಂದು ವಿಷಯ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ. ಸೊ ಶ್ವಾಸ ಅಂದ್ರೆ ಕೇವಲ ಗಾಳಿಯನ್ನು ಒಳಗಡೆ ತಗೊಂಡೋದು ಅಲ್ಲ, ಅದು ವಿಶ್ವದಿಂದ ಪರಮಶಕ್ತಿ ನಮ್ಮಲ್ಲಿ ಪ್ರವೇಶಿಸ್ತಾ ಇರುವಂಥದ್ದು ಅಂತ ಅರ್ಥ ಮಾಡ್ಕೋಬೇಕಂತ ಅವ್ರು ಹೇಳಿದ್ದಾರೆ. ನೋಡಿ, ಇದು ವಿಷಯ. ಆಮೇಲೆ ಇನ್ನೊಂದು ಬ್ರಹ್ಮಾನಂದ ಮಹರ್ಷಿ ಅಂತ ನಾದ ಸಂಪ್ರದಾಯದಿಂದ ಬಂದಿರೋರು, ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸ ಅಂದ್ರೆ ಸಾಧನ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸದಲ್ಲಿ ಬ್ರಹ್ಮಂ ಅನ್ನೋದು ರಹಸ್ಯವಾಗಿದೆ ಅಂತ ಹೇಳ್ತಾರೆ. ಅದ್ಭುತವಾದ ರಹಸ್ಯ ಅದರಲ್ಲಿ ನಿಗೂಢವಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಶ್ವಾಸದಲ್ಲಿ ಒಂದು ನಾದ ಅನ್ನೋದು, ಒಂದು ನಾದ ನಡೀತಾ ಇದೆ ಅಂದ್ರೆ ಒಂದು ಸ್ವರ ನಡೀತಾ ಇದೆ ಅಂತ ಅವ್ರು ಹೇಳೋದು. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಶ್ವಾಸದಿಂದ ನೀವು ಶೂನ್ಯವನ್ನು ಸೇರ್ಕೋಬಹುದು, ಆ ಶ್ವಾಸವನ್ನೇ ಗಮನಿಸು, ಅದೇ ನಿಮ್ಮ ಗುರು ಅಂತ ಹೇಳ್ತಾರೆ. ನೋಡಿ, ಈ ರೀತಿಯಲ್ಲಿ ಯಾರು ಹೇಳಿದ್ರು? ಬ್ರಹ್ಮಾನಂದ ಮಹರ್ಷಿ. ಅದೇ ರೀತಿಯಲ್ಲಿ ಈ ಗೋರಖ್ನಾಥ್ ಮಹರ್ಷಿಯವರು 11ನೇ ಶತಮಾನದಲ್ಲಿ ಇವರು ಇಂದಿರುವಂತ ಅದ್ಭುತವಾದ ಒಂದು ಗುರು. ಸೊ ಅದ್ಭುತವಾದ ಒಂದು ಯೋಗಿ. ಅವರು ಹೇಳೋದಷ್ಟೇ, ಏನ್ ಹೇಳ್ತಾರೆ ಅಂದ್ರೆ, ಸೊ ಈ ಜೀವ ಅನ್ನೋದು ಶ್ವಾಸ ಮುಖಾಂತರ ಪ್ರವೇಶ ಮಾಡಿ ಸೊ ಹಂಸ ರೀತಿಯಲ್ಲಿ ಪರಮಾತ್ಮನ ಸೇರ್ಕೊಂತದೆ ಅಂತ ಹೇಳ್ತಾರೆ ಅವರು. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಪ್ರತಿ ಶ್ವಾಸದಲ್ಲಿ ಹಂಸ ಅನ್ನೋ ಮಂತ್ರವನ್ನು ಜಪಿಸಿಕೊಂಡು ಸೊ ಅದನ್ನು ಕೇಳಬಹುದು. ಅಂದ್ರೆ ಆ ರೀತಿಯಲ್ಲಿ ಈ ಶ್ವಾಸ, ಈ ಹಂಸ ಮಂತ್ರ ಏನಿದೆಯೋ, ಹಂಸ ಮಂತ್ರ ಶ್ವಾಸ ಜೊತೆಗೆ ಅದನ್ನು ಜಪಿಸುವಾಗ ನಾವು ಬ್ರಹ್ಮವನ್ನು ಹೊಂದಬಹುದು ಅಂತ ಹೇಳ್ತಾರೆ. ಅಂದ್ರೆ ಈ ಹಂಸ ಅನ್ನೋದು ಪ್ರತಿ ಶ್ವಾಸದಲ್ಲಿ ಆ ಶಬ್ದ ನಡೀತಾ ಇದೆ ಅಂತ ಅವ್ರು ಹೇಳೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಆಮೇಲೆ ಜ್ಞಾನೇಶ್ವರ್ ಮಹಾರಾಜ್
ಅವರು 13ನೇ ಶತಮಾನ. ಅವ್ರು ಹೇಳ್ತಾರೆ ಶ್ವಾಸ ಅಂದ್ರೆ ಪ್ರಾಣ ಶಕ್ತಿಯಿಂದ ಆ ಬ್ರಹ್ಮವನ್ನು ಆ ಬ್ರಹ್ಮವನ್ನು ತಿಳ್ಕೊಳ್ಳುವಂತ ಒಂದು ವಿಧಾನ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ. ಓಕೆ, ಈ ರೀತಿಯಲ್ಲಿ ಎಷ್ಟು ಮಹಾನ್ ಭಾವ ಯಾವ ರೀತಿಯಲ್ಲಿ ಹೇಳ್ತಾರೋ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸ್ವಾಮಿ ಸ್ವರೂಪಾನಂದ ಏನ್ ಹೇಳ್ತಾರೆ ನೋಡಿ. ಶ್ವಾಸ ಅಂದ್ರೆ ಧ್ಯಾನದಲ್ಲಿ ಮನಸ್ಸನ್ನು ಸ್ಥಿರ ಮಾಡ್ಕೊಳ್ಳುವಂತ ಒಂದು ವಿಧಾನ, ಅದ್ಭುತವಾದ ಸಾಧನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಶ್ವಾಸವನ್ನು ಸಾಕ್ಷಿಯಾಗಿ ಗಮನಿಸಿದಿಂದ ಮನಸ್ಸಲ್ಲಿರುವಂತ ಎಲ್ಲಾ ವಿಕಾರಗಳಿಂದ ನಾವು ದಾಟಬಹುದು, ಅದನ್ನು ಸ್ಥಿರ ಮಾಡಬಹುದು ಮನಸ್ಸನ್ನು ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಒಬ್ಬೊಬ್ಬ ರೀತಿಯಲ್ಲಿ ಒಬ್ಬರು ಹೇಳ್ತಾ ಹೋಗ್ತಾರೆ. ಆದ್ರೆ ನಮಗೆ ಅದರಿಂದ ಅನೇಕ ಅನೇಕ ರೀತಿಯಲ್ಲಿ ಇದು ಅರ್ಥ ಆಗ್ತಾ ಹೋಗ್ತದೆ. ಅದು ಉತ್ತಮವಾದ ವಿಷಯ, ನಾವು ತಿಳ್ಕೋಬೇಕು. ಸೊ ಅದೇ ರೀತಿಯಲ್ಲಿ ಇನ್ನೊಬ್ರು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜ್ ಹೇಳ್ತಾರೆ ನೋಡಿ. ಶ್ವಾಸ ಅಂದ್ರೆ ಸುದೀರ್ಘ ಧ್ಯಾನದಲ್ಲಿ ಉತ್ಪನ್ನ ಆಗುವಂತ ಒಂದು ಪುನರಾತ್ಮ ಶಕ್ತಿ ಅಂತ ಕರೀತಾರೆ. ಆಯ್ತಾ? ಸೊ ಅಂದ್ರೆ ಬಹಿರ್ಮುಖವತ್ತನ್ನು ತ್ಯಜಿಸಿ ಅಂತರ್ಮುಖವನ್ನು ಆಹ್ವಾನ ಮಾಡಕ್ಕೆ ಈ ಶ್ವಾಸ ನಮಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿಯಲ್ಲಿ ಶ್ವಾಸ ಅನ್ನೋದು ಈ ಬಾಹ್ಯ ಪ್ರಪಂಚದಿಂದ ನಮ್ಮ ಆಂತರಿಕ ಪ್ರಪಂಚ ಹೃದಯ ನಿಶಬ್ದ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಾಮಿ ಮುಕ್ತಾನಂದ ಹೇಳ್ತಾರೆ. ಅವರೇನ್ ಹೇಳ್ತಾರೆ ಅಂದ್ರೆ ಈ ಶ್ವಾಸ ಅನ್ನೋದು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡುವಂತ ಅದ್ಭುತವಾದ ಸಾಧನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಪ್ರತಿ ಶ್ವಾಸದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಆ ಶ್ವಾಸದಲ್ಲಿ ಶಬ್ದ ಬ್ರಹ್ಮ ಇದೆ ಅಂತ ಕರೀತಾರೆ ಅವರು. ಸೊ ಆ ಶ್ವಾಸವನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಆ ಶ್ವಾಸ ಒಳಗಡೆನೆ, ಆ ಶ್ವಾಸ ಶಬ್ದ ಒಳಗಡೆನೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸೊ ಇಂಥ ಅದ್ಭುತವಾದ ವಿಷಯಗಳಿದೆ. ಆಮೇಲೆ ಲಲ್ಲೇಶ್ವರಿ ಅಂತ 14ನೇ ಶತಮಾನ, ಅವರು ಕಾಶ್ಮೀರಿ ಮಹಾಯೋಗಿನಿ. ಅವ್ರು ಹೇಳ್ತಾರೆ ಶ್ವಾಸ ಅಂದ್ರೆ ಶೂನ್ಯತ ಅಂತ ಕರೀತಾರೆ. ಅಂದ್ರೆ ಶಿವತತ್ವವನ್ನು ಅನುಭವಿಸುವಂತ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ವಾ. ಸೊ ಒಬ್ಬೊಬ್ಬ ಹೂ ಯಾವ ರೀತಿ ಡಿಫ್ರೆಂಟ್ ರೀತಿಯಲ್ಲಿ ಇರ್ತಲ್ಲ, ಡಿಫ್ರೆಂಟ್ ಹೂಗಳು ಡಿಫ್ರೆಂಟ್ ರೀತಿಯಲ್ಲಿ ಇರ್ತವೆ. ಅದೇ ರೀತಿಯಲ್ಲಿ ಡಿಫ್ರೆಂಟ್ ಮನುಷ್ಯರು ಡಿಫ್ರೆಂಟ್ ರೀತಿಯಲ್ಲಿ ಇರ್ತಾರೆ. ಸೊ ವಿಭಿನ್ನವಾಗಿರ್ತಾರೆ. ಯಾರು ಒಬ್ರು ಇನ್ನೊಬ್ರು ಒಂದೇ ರೀತಿಯಲ್ಲಿ ಇರಲ್ಲ. ಅಂದ್ರೆ ವಿಭಿನ್ನತ್ವ ಎಲ್ಲಾ ಕಡೆ ಇದೆ. ಅದೇ ರೀತಿಯಲ್ಲಿ ಯೋಗಿಗಳು ಸಹ ಅವರು ಈ ಸ್ವರಶಾಸ್ತ್ರ ಬಗ್ಗೆ ಉಲ್ಲೇಖನ ಮಾಡುವಾಗ ವಿಭಿನ್ನ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರೆ ಅದರಲ್ಲಿ ಎಲ್ಲ ಅಂತರದಲ್ಲಿರುವಂತ ಅಂತರಾರ್ಥವನ್ನು ನಾವು ತಿಳ್ಕೊಂಡು ನಾವು ಅದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು. ಈಗ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ, ಇವು ಅದ್ಭುತವಾದ ಗಾಯತ್ರಿ ಪರಿವಾರ್ ವ್ಯವಸ್ಥಾಪಕರು. ಓಕೆ, ಇವರು ಶ್ವಾಸವನ್ನು ಏನ್ ಹೇಳ್ತಾರೆ ಅಂದ್ರೆ ಶ್ವಾಸ ಅಂದ್ರೆ ಆತ್ಮಬಲವನ್ನು ಚೈತನ್ಯವನ್ನು ವಿಕಸಿತ ಮಾಡುವಂತ ಸಾಧನ ಅಂತ ಹೇಳ್ತಾರೆ ನೋಡಿ. ಸೊ ಅವರ ರಚನೆಗಳಲ್ಲಿ ಅನೇಕ ಬಾರಿ ಈ ಪ್ರಾಣಾಯಾಮ ಅಂದ್ರೆ ಪ್ರಾಣಶಕ್ತಿಯನ್ನು ಈ ಪ್ರಾಣಾಯಾಮ ಅನ್ನೋದು ಆಧ್ಯಾತ್ಮಿಕ ಸಾಧನಕ್ಕೂ ಮೂಲ ಅಂತ ಅದನ್ನು ತುಂಬಾ ವಿವರವಾಗಿ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಈ ಶ್ವಾಸ ನಿಯಂತ್ರಣ ಅನ್ನೋದು ಆತ್ಮಬಲವನ್ನು ಪ್ರೇರೇಪಣೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಸೊ ಅವರ ಪುಸ್ತಕದಲ್ಲಿ ಇದೆಲ್ಲ ನಾವು ನೋಡಬಹುದು. ಸೊ ಅದಕ್ಕೋಸ್ಕರ ಈ ಪ್ರತಿ ಶ್ವಾಸವನ್ನು ಶುದ್ಧ ಭಕ್ತಿಯಿಂದ ಭಾವಿಸಬೇಕಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆದಿ ಶಂಕರಾಚಾರ್ಯ ಹೇಳ್ತಾರೆ ಶ್ವಾಸ ಅನ್ನೋದು ಧ್ಯಾನಕ್ಕೆ ಪುನಾದಿ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಉನಾದಿ ಅಂದ್ರೆ ಇಟ್ಸ್ ಅ ಫೌಂಡೇಶನ್ ಫಾರ್ ಮೆಡಿಟೇಷನ್. ಯಾವುದು? ಶ್ವಾಸ ಅನ್ನೋದು ಅಂತ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅಂದ್ರೆ ಅವ್ರ ಪ್ರಕಾರ ಏನಂದ್ರೆ ಶ್ವಾಸ ನಿಯಂತ್ರಣ ಮಾಡ್ತಾ ಹೋದ್ರೆ ಮನಸ್ಸು ಶಾಂತಿ ಆಗತ್ತೆ. ಶ್ವಾಸ ನಿಯಂತ್ರಣದಿಂದ ಮನಸ್ಸಲ್ಲಿರುವಂತಹ ಚಂಚಲತನ್ನು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಪೂರ್ತಿ ನಿಚ್ಚಲಗೊಳಿಸಬಹುದು ಮನಸ್ಸನ್ನ ಅಂತ ಹೇಳ್ತಾರೆ. ಇದೇ ನಾವು ಪ್ರತಿನಿತ್ಯ ಮಾಡ್ತಾ ಇದೀವಿ ಆನಾಪಾನಸತಿ ಧ್ಯಾನದಲ್ಲಿ. ಆಮೇಲೆ ಓಶೋ ಏನ್ ಹೇಳ್ತಾರೆ ನೋಡಿ. ಓಶೋ ಏನ್ ಹೇಳ್ತಾರೆ ಅಂದ್ರೆ ಶ್ವಾಸ ಅನ್ನೋದು ಪ್ರಸ್ತುತ ಕ್ಷಣದಲ್ಲಿ ಜೀವನ ಮಾಡಕ್ಕೆ ಅದ್ಭುತವಾದ ಮಾರ್ಗ. ನಿಮ್ಮ ಶ್ವಾಸವನ್ನು ನೀವು ಗಮನಿಸ್ತಾ ಇದ್ರೆ ಆ ಕ್ಷಣದಲ್ಲಿ ಜೀವಿಸಕ್ಕೆ ಅದ್ಭುತವಾದ ಮಾರ್ಗ ಇದು ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂದ್ರೆ ಶ್ವಾಸವನ್ನು ಗಮನಿಸುವಾಗ ಮನಸ್ಸು ಈ ಪ್ರಸ್ತುತ ಕ್ಷಣದಲ್ಲಿ ನಮ್ಮ ಜೊತೆಗಿರತ್ತೆ. ಇಲ್ಲ ಅಂದ್ರೆ ಪ್ರಸ್ತುತ ಕ್ಷಣದಲ್ಲಿ ಈ ಮನಸ್ಸನ್ನು ಕೂರ್ಸಕ್ಕಾಗಲ್ಲ. ಮನಸ್ಸು ವಿಧ ರೀತಿಯಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತದೆ. ಆದ್ರೆ ಈ ಮನಸ್ಸನ್ನು ಒಂದು ಕಡೆ ಕೂರಿಸ್ಬೇಕು, ಪ್ರಸ್ತುತ ಕ್ಷಣದಲ್ಲಿ ನಾವು ಜೀವಿಸಬೇಕು ಅಂತಂದ್ರೆ ಈ ಶ್ವಾಸ ಅನ್ನೋದು ಅತ್ಯುತ್ತಮವಾದ ಮಾರ್ಗ ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಸೊ ಆ ರೀತಿಯಲ್ಲಿ ಕೇವಲ ಶ್ವಾಸನ ಗಮನಿಸ್ಕೊಳ್ಳಿ. ಶೂನ್ಯ ಅಂದ್ರೆ ಶ್ವಾಸನ ಗಮನಿಸ್ಕೊಂಡು ಶ್ವಾಸ ಒಳಗಡೆ ಬರ್ತಾ ಇದೆ ಗಮನಿಸಿ, ಶ್ವಾಸ ಆಚೆ ಕಡೆ ಹೋಗ್ತಾ ಇದೆ ಗಮನಿಸಿ, ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸ್ನೇಹಿತರೆ, ಆ ರೀತಿಯಲ್ಲಿ ನೆಕ್ಸ್ಟ್ ಸ್ವಾಮಿ ರಾಮ ಅವ್ರು ಏನ್ ಹೇಳ್ತಾರೆ,
ಶ್ವಾಸ ಅನ್ನೋದು ಶರೀರ, ಮನಸ್ಸು, ಆತ್ಮ ಈ ಸಮತುಲ್ಯತೆಗೆ ಅದ್ಭುತವಾದ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಶರೀರ, ಮನಸ್ಸು, ಆತ್ಮ ಸಮತುಲ್ಯತೆಗೆ ಯಾವ್ದು ಬೇಕಾಗಿದೆ? ಈ ಶ್ವಾಸ ಅನ್ನೋದು ಬೇಕಾಗಿದೆ ಅಂತ ಹೇಳಿದ್ದಾರೆ. ಪ್ರತಿ ಶ್ವಾಸವನ್ನು ಸುನ್ನಿತವಾಗಿ ಸಮತುಲ್ಯವಾಗಿ ಮಾಡ್ಕೋಬೇಕಾಗತ್ತೆ. ಇದು ಮನಸ್ಸನ್ನು ಶಾಂತಿ ಮಾಡೋದಲ್ಲಿ ಅದ್ಭುತವಾದ ಸಹಾಯ ಮಾಡತ್ತೆ. ಈ ಶ್ವಾಸಗಳ ಮಧ್ಯದಲ್ಲಿರುವಂತ ಮೌನ ಇದೆಲ್ಲ, ಸೊ ಅದೇ ಧ್ಯಾನ ಒಂದು ಧ್ಯಾನದ ತಾತ್ವಿಕ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಎರಡು ಶ್ವಾಸಗಳ ಮಧ್ಯೆ ಇರುವಂತ ಆ ಮೌನ ಇದೆ ನೋಡಿ, ಅದೇ ಧ್ಯಾನದ ತಾತ್ವಿಕ ಸ್ಥಿತಿ ಅಂತನೂ ಅವರು ಕರೀತಾರೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಆಮೇಲೆ ಸ್ವಾಮಿ ಶಿವಾನಂದ ಅದ್ಭುತವಾದ ಯೋಗಿ ಅಲ್ವಾ. ಸೊ ಅವರು ಏನ್ ಹೇಳ್ತಾರೆ ನೋಡಿ, ಈ ಶ್ವಾಸ ಅನ್ನೋದು ಆತ್ಮೋನ್ನತಿಗೆ ಒಂದು ಅದ್ಭುತವಾದ ಸಾಧನ ಅಂತ ಕರೀತಾರೆ. ಶ್ವಾಸ ನಿಯಂತ್ರಿಸಿದ ಮನಸ್ಸು ಶುದ್ಧಿಯಾಗತ್ತೆ, ಮತ್ತೆ ಆತ್ಮೋನ್ನತಿ ಸಾಧಿಸಬಹುದು ಅಂತ ಹೇಳಿದ್ದಾರೆ ನೋಡಿ, ಈ ರೀತಿಯಲ್ಲಿ. ಆಮೇಲೆ ಶಿರ್ಡಿ ಸಾಯಿ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸ ಅನ್ನೋದು ನಾಮಸ್ಮರಣೆಗೆ ಅನುಸಂಧಾನ ಮಾಡುವಂತ ವಿಧಾನ. ಓಕೆ, ಅಂದ್ರೆ ಅವ್ರ ಪ್ರಕಾರ ನಾವು ಶ್ವಾಸನ ಗಮನಿಸ್ತು ಏನ್ ಮಾಡ್ಬೇಕಾಗತ್ತೆ, ಸಾಯಿರಾಮ್ ಸಾಯಿರಾಮ್ ಅಂತ ಜಪ ಮಾಡ್ತಾರೆ ನೋಡಿ. ಆ ಜಪ ಮಾಡುವಾಗ ಇದನ್ನು ಆ ಶ್ವಾಸನ ಗಮನಿಸ್ಕೊಂತ ಸಾಯಿರಾಮ್ ಸಾಯಿರಾಮ್ ಅಂತ ಜಪ ಮಾಡಿದ್ರೆ ನಮ್ಮ ಮನಸ್ಸು ಶಾಂತವಾಗತ್ತೆ, ಮನಸ್ಸು ಅದ್ಭುತವಾದ ರೀತಿಯಲ್ಲಿ ಶಾಂತಗೊಳಿಸ್ಕೊಂತದೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ. ಆಮೇಲೆ ಸತ್ಯಸಾಯಿಬಾಬಾ ಅವರು ಹೇಳ್ತಾರೆ, ಸತ್ಯಸಾಯಿಬಾಬಾ ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸ ಅಂದ್ರೆ ಸೋಹಂ ಅಂತ ಒಂದು ಧ್ಯಾನ ಅಂತ ಹೇಳ್ತಾರೆ ಅವರು. ಶ್ವಾಸನ್ನು ನೋಡಿ, ಶ್ವಾಸನು ಸೋಹಂ ಅಂತ ಆ ಮಂತ್ರ ಜೊತೆಗೆ ಅನುಸಂಧಾನ ಮಾಡಿದ್ರೆ ಈ ಮನಸ್ಸು ಶಾಂತಿಗೊಳಿಸ್ತದೆ ಅಂತ ಹೇಳ್ತಾರೆ. ಶ್ವಾಸನ ಗಮನಿಸಬೇಕು. ಸೊ ಒಳಗಡೆ ಶ್ವಾಸ ಒಳಗಡೆ ತಗೊಂಡುವಾಗ ಸೋ ಅಂತ, ಆಚೆ ಕಡೆ ಬಿಡುವಾಗ ಹಮ್ ಅಂತ ಜಪ ಮಾಡಬೇಕು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದೇನಂದ್ರೆ, ಅದ್ಭುತವಾದ ಯೋಗಿ ನಮಗೆಲ್ಲ ನಾವು ಪ್ರತಿದಿನ ಮಾಡುವಂತ ಆನಾಪಾನಸ ಧ್ಯಾನ ಅದು ತಿಳಿಸ್ಕೊಟ್ಟಿರುವಂತ ಮಹಾನ್ ಯೋಗಿ ಬುದ್ಧ ಭಗವಾನರು, ಅವರು ಗೌತಮ ಬುದ್ಧ. ಅವ್ರು ಹೇಳ್ತಾರೆ ಗೊತ್ತಾ, ಶ್ವಾಸ ಅಂದ್ರೆ ಆನಾಪಾನಸತಿ ಧ್ಯಾನಂ ಅಂತ ನೇರವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಸೊ ನಮ್ಗೆಲ್ಲರಿಗೂ ಗೊತ್ತು, ಶ್ವಾಸ ಒಳಗಡೆ ಬರೋದು, ಶ್ವಾಸ ಹೊರಗಡೆ ಹೋಗುವಂತ ಶ್ವಾಸನ ಗಮನಿಸಿ ಅಂತ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾಕೆಂದ್ರೆ ಈ ಮನಸ್ಸು ಶಾಂತಗೊಳಿಸ್ಕೊಂತದೆ, ಮನಸ್ಸು ನಿಚ್ಚಲವಾಗತ್ತೆ, ನಿರ್ಮಲವಾಗತ್ತೆ, ಶೂನ್ಯ ಆಗತ್ತೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅರ್ಥ ಆಯ್ತಾ? ಸೊ ಅದು ಆ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸ ಏನ್ ಹೇಳಿದ್ದಾರೆ ನೋಡಿ. ಸೊ ದೈವತ್ವವನ್ನು ಒಂದಕ್ಕೆ, ಮನಸ್ಸು ಅನ್ನೋದು ದೈವವಾಗಿ ರೂಪಾಂತರ ಒಂದಕ್ಕೆ, ಮತ್ತೆ ಈ ಶ್ವಾಸನೆ ನಿಮ್ಗೆ ಮಾರ್ಗ ತೋರಿಸ್ತದೆ. ಅಂದ್ರೆ ದೈವತ್ವವನ್ನು ಒಂದಕ್ಕೆ, ಎರಡನೇದು ಈ ಮಾನವನು ದೈವವಾಗಿ ರೂಪಗೊಳಿಸ್ಕೊಂಡಕ್ಕೆ ಅಂದ್ರೆ ಪರಿವರ್ತನೆಗೊಳಿಸ್ಕೊಂಡಕ್ಕೆ ಈ ಶ್ವಾಸ ನಿಮ್ಗೆ ಮಾರ್ಗ ತೋರಿಸ್ತದೆ ಅಂತ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ. ಸೊ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಇದೆ, ಇದು ಏನಂತ ಹೇಳ್ತಾರೆ, ಗಾಡ್ ಕ್ಯಾನ್ ಬಿ ರಿಯಲೈಸ್ಡ್ ಇನ್ ಸೈಲೆನ್ಸ್, ಬಿ ಅವೇರ್ ಆಫ್ ದ ಬ್ರೆತ್ ಅಂಡ್ ದ ಡಿವೈನ್ ರಿವೀಲ್ಸ್ ವಿತ್ ಇನ್ ಅಂತಂದ್ರೆ ನೋಡಿ. ಸೊ ದೇವರನ್ನು ಸೈಲೆನ್ಸ್ ಅಲ್ಲಿ ಹೊಂದಬಹುದು, ತಿಳಿಬಹುದು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಬ್ರೆತ್ ಅನ್ನು, ನಮ್ಮ ಶ್ವಾಸವನ್ನು ಅರಿವಿಟ್ಕೊಳ್ಳಿ, ಅದರಲ್ಲೇ ನಿಮ್ಗೆ ಆ ದೈವತ್ವ ಅನ್ನೋದು ನಿಮ್ಗೆ ಕಂಡು ಬರುತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾರು, ರಾಮಕೃಷ್ಣ ಪರಮಹಂಸ ಅವರು. ಸೊ ವಿವೇಕಾನಂದ ಏನ್ ಹೇಳಿದಾರೆ ನೋಡಿ, ಶ್ವಾಸ ಅನ್ನೋದು ಈ ಪ್ರಾಣ ನಿಯಂತ್ರಣ ಅನ್ನೋದು ಶ್ವಾಸ, ಅದನ್ನು ಮನಸ್ಸು ನಿಯಂತ್ರಣ ಮಾಡತ್ತೆ ನೇರವಾಗಿ ಅಂತ ಹೇಳಿದ್ದಾರೆ ಅವರು. ರಾಜಯೋಗಂ ಅಂತ ಗ್ರಂಥದಲ್ಲಿ ಇದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ದಾರೆ. ಶ್ವಾಸ ನಿಯಂತ್ರಣದಿಂದ ಮನಸ್ಸು ನಿಯಂತ್ರಣ ಸಾಧ್ಯವಾಗುತ್ತೆ ಅಂತ ನೇರವಾಗಿ ತಿಳಿಸ್ಕೊಟ್ಟಿದ್ದಾರೆ ರಾಜಯೋಗದಲ್ಲಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ. ಸೊ ನೆಕ್ಸ್ಟ್ ಮಹಾವತಾರ್ ಬಾಬಾಜಿ ಏನ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಮಹಾವತಾರ್ ಬಾಬಾಜಿ ಈ ಗೃಹಸ್ಥರಾದ್ರು ಸೊ ಕ್ರಮವಾಗಿ ಈ ಶ್ವಾಸ ಕ್ರಿಯೆ ದ್ವಾರ ಕ್ರಿಯಾಯೋಗ ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅದು ಮಾಡ್ತಾ ಇದ್ರೆ, ಆ ಕ್ರಿಯಾ ಯೋಗವನ್ನು ಮಾಡ್ತಾ ಇದ್ರೆ ಶ್ವಾಸಕ್ರಿಯೆ, ಅದು ಕ್ರಿಯಾಯೋಗ ಅಂದ್ರೆ ಶ್ವಾಸಕ್ರಿಯೆ ಸಾಧನ ಅಷ್ಟೇ. ಆ ಶ್ವಾಸಕ್ರಿಯೆ ಸಾಧನ ನಿರಂತರವಾಗಿ ಈವನ್ ಗೃಹಸ್ಥರಾದ್ರೂ ಆಗ್ಬೋದು, ಪರವಾಗಿಲ್ಲ, ಮಾಡ್ತಾ ಹೋದ್ರೆ ಒಂದು ಯೋಗಿಯಾಗಿ ನಾವು ವಿಕಸಿಸಬಹುದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಯೋಗ ಅನ್ನುವಂಥದಕ್ಕೆ ಬಾಹ್ಯ ಪರಿಮಿತಿ ಅಂತದ್ದು ಯಾವುದು ಇರೋದಿಲ್ಲ. ನಾವು ಜಸ್ಟ್ ಈ ಶ್ವಾಸಕ್ರಿಯೆ ಮಾಡಿದ್ರೆ ಸಾಕು, ಅದ್ಭುತವಾದ ಯೋಗಿಯಾಗಿ ತಯಾರಾಗಬಹುದು ಅಂತ ಮಹಾವತಾರ್ ಬಾಬಾಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಲಹರಿ ಮಹರ್ಷಿ ಏನ್ ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾರೆ ಅಂದ್ರೆ, ಶ್ವಾಸ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅದ್ಭುತವಾದ ಮಾರ್ಗ ಅಂತ ಹೇಳಿದ್ದಾರೆ. ಅವರು ಇಂಗ್ಲಿಷ್ ಅಲ್ಲಿ ಒಂದು ಕೊಟ್ಟಿದ್ದಾರೆ, ಅದು ನಾವು ಗಮನಿಸ್ಕೊಳ್ಳಿ. ಅಬ್ಸರ್ವ್ ದ ಬ್ರೆತ್, ಇನ್ ದಟ್ ಬ್ರೆತ್ ಗಾಡ್ ಲಿವ್ಸ್, ಇನ್ ದಟ್ ಬ್ರೆತ್ ಪೀಸ್ ಕಮ್ಸ್ ಅಂತ ಹೇಳಿದ್ದಾರೆ ನೋಡಿ. ಅರ್ಥ ಆಯ್ತಾ? ಶ್ವಾಸ ಜೊತೆಗೆ ಇರಿ, ಶ್ವಾಸದಲ್ಲಿ ದೇವರಿದ್ದಾರೆ, ಶ್ವಾಸದಲ್ಲಿ ಶಾಂತಿ ಉತ್ಪನ್ನ ಆಗತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ
ಸೊ ಅದಕ್ಕೆ ಸ್ನೇಹಿತರೆ ಇಂಥ ಅದ್ಭುತವಾದ ವಿಷಯಗಳು ನಾವು ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಇವ್ರು ತಿಳಿಸ್ಕೊಟ್ರಂಥದ್ದು ನಿಮ್ಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಲ್ಲ ಎಲ್ಲರಿಗೂ, ಮಹಾತರ್ ಬಾಬಾಜಿ, ಲಹರಿ ಮಹರ್ಷಿ, ಯುಕ್ತೇಶ್ವರಗಿರಿ, ಪರಮಹಂಸ ಯೋಗಾನಂದ, ಇವರೆಲ್ಲನೂ ಕ್ರಿಯಾಯೋಗದಲ್ಲಿ ನಿಷ್ಣಾತಗಳು ಅಂದ್ರೆ ಎಕ್ಸ್ಪರ್ಟ್ಸ್, ಆಯ್ತಾ. ಅವರು ಕ್ರಿಯಾಯೋಗವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೋಡಿ, ಇನ್ನೊಂದು ಯುಕ್ತೇಶ್ವರಗಿರಿ ಏನಿದೆ ನೋಡೋಣ. ಯುಕ್ತೇಶ್ವರಗಿರಿಯಲ್ಲಿ ಒಂದು ಗ್ರಂಥದಲ್ಲಿ ಬರೀತಾರೆ ಅವರು, ಒಂದು ಗ್ರಂಥ ಏನು ಗೊತ್ತಾ, ಅದು ಕೈವಲ್ಯ ದರ್ಶನ ಅಂತ ಗ್ರಂಥ, ಹೋಲಿ ಸೈನ್ಸ್. ಅದರಲ್ಲಿ ತಿಳಿಸ್ಕೊಡ್ತಾರೆ, ಶರೀರ ಚಲನವನ್ನು, ಮನಸ್ಸು ಚಲನವನ್ನು ನಿಯಂತ್ರಿಸೋದೇ ಈ ಶ್ವಾಸಶಾಸ್ತ್ರ ಅಂತ ಹೇಳಿದ್ದಾರೆ. ಅಂದ್ರೆ ಶ್ವಾಸ ಪ್ರಶಾಂತವಾಗಿ ಸ್ಥಿರವಾಗಿ ಹೊಂದಿದ ಮೇಲೆ ಸೊ ಆತ್ಮ ತನ್ನ ನಿಜ ಸ್ವರೂಪವನ್ನು ಗುರುತಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಶ್ವಾಸ ಪ್ರಶಾಂತವಾಗಿ ಸ್ಥಿರವಾಗತ್ತೋ, ಅಂದ್ರೆ ನಿಚ್ಚಳಗೊಳಿಸ್ಕೊಂತೀವೋ ಮನಸ್ಸನ್ನು, ಆವಾಗ ಆತ್ಮ ತನ್ನ ನಿಜ ಸ್ವರೂಪವನ್ನು ಗುರುತಿಸ್ತದೆ. ಅಂದ್ರೆ ನಾವು ನಮ್ಮ ನಿಜ ಸ್ವರೂಪವನ್ನು ಗುರುತಿಸಬಹುದು. ಅಂದ್ರೆ ಕೈವಲ್ಯ ದರ್ಶನದಲ್ಲಿ ಹೇಳಿದ್ದಾರೆ ಇವರು, ಅರ್ಥ ಆಯ್ತಾ. ಶರೀರ ಚಲನವನ್ನು ಮನಸ್ಸು ಚಲನವನ್ನು ಎರಡನ್ನೂ ನಿಯಂತ್ರಣ ಮಾಡತ್ತೆ ಈ ಶ್ವಾಸ ಅಂತ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಪರಮಹಂಸ ಕೊನೆಯದಾಗಿ ತಿಳ್ಕೊಳ್ಳೋಣ. ಪರಮಹಂಸ ಯೋಗಾನಂದ ಏನ್ ಹೇಳಿದಾರೋ ಅರ್ಥ ಮಾಡ್ಕೊಳ್ಳಿ. ಪರಮಹಂಸ ಯೋಗಾನಂದ ಏನ್ ಹೇಳ್ತಾರೆ ಅಂದ್ರೆ, ಶ್ವಾಸ ಅನ್ನೋದು ಅವರು ಇದೇ ರೀತಿಯಲ್ಲಿ ಹೇಳ್ತಾರೆ, ಯುಕ್ತೇಶ್ವರ ಹೇಳಿದಾರೆ ಅದೇ ರೀತಿಯಲ್ಲಿ ಶರೀರ ಮತ್ತು ಮನಸ್ಸನ್ನು ನಿಯಂತ್ರಿಸೋದು ಅದ್ಭುತವಾದ ಸಾಧನ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಶ್ವಾಸವನ್ನು ನಿಯಂತ್ರಿಸಿದಿಂದ ಮನಸ್ಸನ್ನು ನಿಯಂತ್ರಿಸಬಹುದು. ಈ ಶ್ವಾಸ ನಿಯಂತ್ರಣದಿಂದ ಈ ಪ್ರಾಣವನ್ನು ನಾವು ನಿಯಂತ್ರಣ ಮಾಡಬಹುದು. ಆ ರೀತಿಯಲ್ಲಿ ಮಾಡುವಾಗ ಮನಸ್ಸು ಮತ್ತೆ ಬುದ್ಧಿ ಎರಡನ್ನೂ ಶಾಂತಗೊಳಿಸ್ಕೊಂತದೆ. ಆ ರೀತಿಯಲ್ಲಿ ಪರಮಹಂಸ ಯೋಗಾನಂದ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ರೆ ಏನಂತಂದ್ರೆ ನಾವು ಅದ್ಭುತವಾದ ರೀತಿಯಲ್ಲಿ ಅರ್ಥ ಆಗತ್ತೆ. ನಾವು ಏನು ಸಾಧನೆ ಮಾಡ್ತಾ ಇದ್ವಿ, ಆನಾಪಾನಸತಿ ಧ್ಯಾನ ಅತ್ಯುತ್ತಮವಾದದ್ದು. ಅದು ಮಾಡ್ತಾ ಹೋಗ್ಬೇಕು. ಆ ಧ್ಯಾನ ನಿತ್ಯವಾಗಿ ಮಾಡ್ತಾ ಇದ್ರೆ ಸ್ವರ ಯೋಗ ಏನ್ ಹೇಳ್ತದೋ ಅಂತ ಲಾಭಗಳು ನಮ್ಗೆ ಸಿಗ್ತಾ ಹೋಗ್ತದೆ. ಸ್ವರಶಾಸ್ತ್ರ ಅದಕ್ಕೆ ನಾವು ವಿವರವಾಗಿ ತಿಳ್ಕೊಂಡಿದ್ವಿ. ಯಾಕಂದ್ರೆ ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಬೇಕಾದ್ರೆ ತುಂಬಾ ಇದೆ. ಈಗ ನೋಡಿ, ಬ್ರಹ್ಮರ್ಷಿ ಪತ್ರಿ ಸರ್ ಅವ್ರು ಹೇಳಿರುವಂತ ವಿಷಯ ಸ್ವಲ್ಪ ನಾವು ತಿಳ್ಕೊಳಕ್ ಹೋದ್ರೆ, ಧ್ಯಾನ ಅನ್ನೋದು ಒಂದು ಮಹಾದ್ಭುತ ಲೋಕಕ್ಕೆ ಉತ್ತಮವಾದ ಮಾರ್ಗ. ಅದಕ್ಕೂ ಮಾರ್ಗ ಕೊಡೋದೇ ಶ್ವಾಸ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಆರೋಗ್ಯ ಅಂತ ಈ ಅದ್ಭುತವಾದ ಈ ಮಹಾದ್ಭುತ ಪ್ರಪಂಚಕ್ಕೆ ಒಂದು ಶ್ವಾಸ ಅನ್ನೋದು ಮಾರ್ಗ ಅಂತ ಹೇಳಿದ್ದಾರೆ. ಅದ್ಭುತ ತಲುಪಾದ್ರೆ ಅದಕ್ಕೆ ಉನ್ನತ ದ್ವಾರ, ಆ ದ್ವಾರ ಅನ್ನೋದು ಶ್ವಾಸನೆ. ದಿವ್ಯ ಚಕ್ಷು ಅನ್ನೋಂಥದ್ದು ಈ ಮಹಾದ್ಭುತ ಜಗತ್ತನ್ನು ನಮ್ಗೆ ತೋರಿಸುವಂತ ಅವಕಾಶ ಇದೆ. ಅಂದ್ರೆ ನಮ್ಮ ಆಂತರಿಕ ಪ್ರಪಂಚ ತೋರಿಸುವಂತ ಅವಕಾಶ ದಿವ್ಯ ಚಕ್ಷುಗಿದೆ. ಅದು ಉತ್ಪನ್ನ ಮಾಡ್ಕೊಂಡಕ್ಕೆ ಅದ್ಭುತ ಮಾರ್ಗ ಮತ್ತೆ ಶ್ವಾಸ ಅಂತ ತಿಳಿಸಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಅವರು ತಿಳಿಸಿರೋದು. ಓಕೆ, ಆರೋಗ್ಯಕ್ಕೆ, ಆನಂದಕ್ಕೆ, ಶಾಂತಿಗೆ, ದಿವ್ಯಚಕ್ಷ ಉತ್ಪನ್ನ ಮಾಡ್ಕೊಂಡಕ್ಕೆ, ಪ್ರತಿಯೊಂದಕ್ಕೂ ಈ ಲೋಕವನ್ನು ಉದ್ಧಾರ ಮಾಡಕ್ಕೆ, ಇಡೀ ಪ್ರಪಂಚವನ್ನು ಉದ್ಧರಿಸಕ್ಕೆ ಎಲ್ಲದಕ್ಕೂ ಮಾರ್ಗ ಒಂದು ಶ್ವಾಸ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಆನಾಪಾನಸತಿ ಧ್ಯಾನ ಅಂತ ನಮ್ಗೆ ತಿಳಿಸಿಕೊಟ್ಟಿರೋದ್ರಲ್ಲಿ ಶ್ವಾಸವೇ ಇಂಪಾರ್ಟೆಂಟ್ ಆಗಿದೆ. ಶ್ವಾಸವನ್ನೇ ಗಮನಿಸಿ ಅಂತ ಹೇಳ್ತಾರೆ. ಶ್ವಾಸವನ್ನು ಗಮನಿಸ್ತಾ ಇರಿ ಅಂತ ಹೇಳ್ತಾರೆ. ಇನ್ನು ಏನು ಮಾಡಬಾರ್ದು ಅಂತಾನೆ ಹೇಳ್ತಾರೆ. ಜಗ್ಗಿ ವಾಸುದೇವರು ಏನ್ ಹೇಳ್ತಾರೆ ನೋಡೋಣ. ನಿಮ್ಮ ಶ್ವಾಸ ಹೇಗಿರುತ್ತೋ ನಿಮ್ಮ ಆಲೋಚನೆಗಳು ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶ್ವಾಸ ಬದಲಾವಣೆ ಆಗಿದ್ರೆ ನಿಮ್ಮ ಭಾವಗಳು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ. ಅಂದ್ರೆ ನಮ್ಮ ಶ್ವಾಸ ಉಸಿರಾಟವನ್ನು ವೇಗವಂತವಾಗಿ ತಗೊಂತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾಕೆ ತಗೊಂತೀವಿ ಅಂತಂದ್ರೆ ನಮ್ಮ ಭಾವೋದ್ರೇಕಗಳು ಹೆಚ್ಚಾಗಿದೆ ಅಂತ ಅರ್ಥ. ಈಗಾಗಲೇ ನಾನು ಹೇಳಿದೆ, ಒಂದು ಅರಿಷಡ್ ವರ್ಗಲ್ಲಿ ನಡೆಯುವಾಗ ಮೈಂಡಲ್ಲಿ, ನಮ್ಮ ಮನಸ್ಸಲ್ಲಿ ನಾವು ತಗೊಂತ ಶ್ವಾಸಗಳು ನೋಡಿದ್ರೆ ನಿಜವಾಗಿ ಅಷ್ಟು ಖರ್ಚು ಮಾಡ್ತೀವ ಅಂತ ಆಶ್ಚರ್ಯ ಆಗುತ್ತೆ. 65 ಶ್ವಾಸಗಳು ಖರ್ಚು ಮಾಡ್ತೀವಿ ಅಲ್ವಾ. ಸಾಮಾನ್ಯವಾಗಿ 15 ಶ್ವಾಸಗಳು ಖರ್ಚು ಮಾಡ್ತೀವಿ ಒಂದು ನಿಮಿಷಕ್ಕೆ ಅಲ್ವಾ. ಆ ರೀತಿಯಲ್ಲಿ ಮಾಡುವಾಗ ನಿದ್ದೆ ಮಾಡುವಾಗನು ಹೆಚ್ಚು ಹೆಚ್ಚು ಶ್ವಾಸಗಳು ಖರ್ಚಾಗತ್ತೆ ಅಂತ ಅದನ್ನು ಹೇಳ್ತಾರೆ. ಯಾಕಂದ್ರೆ ನಿದ್ದೆದಲ್ಲಿ ಅನೇಕ ಅಂದ್ರೆ ಕನಸುಗಳು ಅದು ಇದು ಬರ್ತಾ ಇರೋದು. ಅಲ್ಲಿ ಇನ್ನೊಂದು ಒಳಗಡೆ ನಮಗೆ ನಿದ್ದೆಯಲ್ಲಿ ಏನಾಗ್ತದೆ ಅಂದ್ರೆ ಪ್ರಧಾನವಾಗಿ ನಮ್ಮ ಶರೀರ ಶುಭ್ರತೆ ಮಾಡ್ಕೊಂತ ಇರ್ತದೆ. ಅವಾಗ ಶ್ವಾಸ ಬೇಕದು, ಶ್ವಾಸ ಖಂಡಿತವಾಗಿ ಬೇಕು. ಅದೇ ರೀತಿಯಲ್ಲಿ ಅನೇಕ ವಿಧ ವಿಧ ಜಂತುಗಳು ಅದು ತಗೊಂತಾರಂತ ಶ್ವಾಸಗಳು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಈಗ ಆಮೆ ಇದೆ ಅಂದ್ರೆ ಟಾಟಾಯಿಸ್, ಎಷ್ಟು ಶ್ವಾಸಗಳು, ಒಂದು ನಿಮಿಷಕ್ಕೆ 3 ಶ್ವಾಸಗಳು. ಆದ್ರಿಂದ ತುಂಬಾ ಕಡಿಮೆ ಖರ್ಚು. ಅಷ್ಟು ಕಡಿಮೆ ಖರ್ಚು ಮಾಡುವಾಗ ಅದರ ಜೀವನ ವ್ಯವಧಿ ನೋಡಿದ್ರೆ ಸಾವಿರಾರು ವರ್ಷ, ಅಂದ್ರೆ ಹೇಳ್ತಾರೆ 300 ವರ್ಷದಿಂದ 1000 ವರ್ಷ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ನಾವು ಈ ಸ್ವರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ,
ಈ ಶ್ವಾಸಕ್ಕೆ ಎಷ್ಟು ಪ್ರಾಧಾನ್ಯತೆ, ಶ್ವಾಸನ ಯಾವ ರೀತಿಯಲ್ಲಿ ಕಡಿಮೆ ರೀತಿಯಲ್ಲಿ ಖರ್ಚು ಮಾಡಬೇಕಂದ್ರೆ ಧ್ಯಾನ ಒಂದೇ ಮಾರ್ಗ. ಧ್ಯಾನ ಮಾಡ್ತಾ ಇದ್ರೆ ತುಂಬ ಕಡಿಮೆ ರೀತಿಯಲ್ಲಿ ಖರ್ಚಾಗತ್ತೆ. ಪ್ರಾಣಾಯಾಮ ಮಾಡುವಾಗ ಅಷ್ಟೇ, ನಾವು ಒಂದು ನಿಮಿಷಕ್ಕೆ, ಈಗ ಉದಾಹರಣೆಗೆ ಒಂದು ನಿಮಿಷಕ್ಕೆ 15 ಶ್ವಾಸಗಳು, ನಾನು ಒಂದು ನಿಮಿಷಕ್ಕೆ 3 ಶ್ವಾಸಗಳು ತಗೊಂತೀನಿ ಅಷ್ಟೇ. ಒಂದು ಶ್ವಾಸ ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಟ್ರೆ ಏನಾಗುತ್ತೆ, ಅವಾಗ ಶ್ವಾಸಗಳ ಖರ್ಚು ಕಡಿಮೆ ಆಯ್ತಲ್ಲ. ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಬಿಟ್ರೆ ಏನಾಗುತ್ತೆ, 15 ಶ್ವಾಸಗಳು ಖಂಡಿತ ಖರ್ಚಾಗತ್ತೆ ಒಂದು ನಿಮಿಷಕ್ಕೆ, ಅಲ್ವಾ? ಆ ರೀತಿಯಲ್ಲಿ ಇದು ಮಹಾನ್ ಮಹಾನ್ ಮಹಾ ಉನ್ನತ ಜ್ಞಾನ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೊಂದು, ರವಿಶಂಕರ್ ಅವ್ರು ಏನ್ ಹೇಳ್ತಾರೆ ನೋಡ್ಕೊಳ್ಳಿ. ಶ್ರೀ ಶ್ರೀ ರವಿಶಂಕರ್ ಅವರು ಆರ್ಟ್ ಆಫ್ ಲಿವಿಂಗ್. ಸೊ ಪ್ರತಿ ಭಾವೋದ್ವೇಗದ ಭಾವೋದ್ವೇಗದಲ್ಲಿ ಏನಾಗುತ್ತೋ ಶ್ವಾಸ ಜೊತೆಗೆ ಅನುಸಂಧಾನ ಆಗಿರ್ತದೆ ಅಂತ ಹೇಳ್ತಾರೆ. ಶ್ವಾಸವನ್ನು ನಿಯಂತ್ರಿಸಿ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಅದು. ಸೊ ಪ್ರತಿಯೊಬ್ಬರು ಈ ರೀತಿಯಲ್ಲಿ ಹೇಳೋದ್ರಲ್ಲಿ ಎಲ್ಲಾರು ಮಹಾನ್ 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 ವ್ಯಕ್ತಿಗಳು ಯುಗದಲ್ಲಿ ಇರುವಂತ ಎಲ್ಲಾ ವಿಷಯದಲ್ಲಿ ಅದೇ ಇದೆ. ಏನಂತದು, ಶ್ವಾಸವನ್ನು ನಿಯಂತ್ರಣ ಮಾಡಿದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ಅವಾಗ ಆತ್ಮ ಗೋಚರಕ್ಕೆ ಬರುತ್ತೆ, ಆತ್ಮ ಅರಿವು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊತಾ ಇದೀವಿ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಇದನ್ನು ಅದ್ಭುತವಾದ ವಿಷಯ. ಇದನ್ನು ಈ ರೀತಿಯಲ್ಲಿ ಇನ್ನೂ ಮಹಾನ್ ವ್ಯಕ್ತಿಗಳು ಸುಮಾರಿದ್ದಾರೆ. ಅವ್ರ ಬಗ್ಗೆ ಅವ್ರು ಹೇಳಿರುವಂತ ಆ ಸತ್ಯವಾಕ್ಯಗಳು, ಆ ಅದ್ಭುತವಾದ ವಾಕ್ಯಗಳು ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇನ್ನು ಈಗ ಒಂದು 30ವರೆಗೆ ಹೇಳಿದ್ವಿ. ಇಲ್ಲಿಂದ ಇನ್ನು 150 ಜನ ಇದ್ದಾರೆ, 150 ಮಾಸ್ಟರ್ಸ್ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಹೇಳಿರುವಂಥದ್ದು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.